ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕಚೇರಿಗೆ ಮತ್ತೊಬ್ಬ ದೂರುದಾರ ಬಂದಿರೋದು 15 ವರ್ಷಗಳ ಹಿಂದೆ ಬಾಲಕಿಯ ಮೃತದೇಹ ಪತ್ತೆ. ಬಾಲಕಿಯ ಮೃತದೇಹವನ್ನು ನಾನು ನೋಡಿದ್ದೇನೆ. ಕಾನೂನು ಪ್ರಕ್ರಿಯೆ ನಡೆಸದೆ ದಫನ್ ಮಾಡಿದ್ದಾರೆ ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಆರೋಪವನ್ನ ಮಾಡ್ತಾ ಇರೋದು. ಧರ್ಮಸ್ಥಳದಲ್ಲಿ ಸದ್ಯ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ಖನನ ಕಾರ್ಯ ಈಗ ನಡೀತಾ ಇದೆ. ಎಸ್ಐಟಿ ಕಚೇರಿಗೆ ಇದೀಗ ಮತ್ತೊಬ್ಬ ದೂರುದಾರ ಬಂದಿದ್ದು 15 ವರ್ಷಗಳ ಹಿಂದೆ ಬಾಲಕಿಯ ಮೃತದೇಹ ಪತ್ತೆಯಾಗಿತ್ತು. ಬಾಲಕಿಯ ಮೃತದೇಹವನ್ನು ನಾನು ನೋಡಿದ್ದೀನಿ. ಕಾನೂನು ಪ್ರಕ್ರಿಯೆ ನಡೆಸದೆ ದಫನ್ ಅನ್ನ ಮಾಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಅನ್ನೋರು ಇಂಥದ್ದೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅನಾಮಿಕ ವ್ಯಕ್ತಿ ಅಲ್ಲಿ ನೂರಾರು ಶವಗಳನ್ನ ನಾನು ಹೂತಿದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇದೀಗ ಮತ್ತೊಬ್ಬ ದೂರುದಾರ ಬಂದಿರೋದು. ಬಾಲಕಿ ಹೂತಿಟ್ಟ ಜಾಗ ನನಗೆ ಗೊತ್ತಿದೆ. ಜಾಗ ಗೊತ್ತು. ಎಸ್ಐಟಿಗೆ ತೋರಿಸೋಕೆ ನಾನು ಸಿದ್ಧನಿದ್ದೇನೆ. ಕೊಲೆಯೋ ಏನೋ ನನಗೆ ಗೊತ್ತಿಲ್ಲ. ಬಾಲಕಿ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಈ ಕೇಸ್ ಸಂಬಂಧ ದೂರು ನೀಡಲು ನಾನು ಬಂದಿದ್ದೀನಿ. ಸೋಮವಾರ ಕಚೇರಿಗೆ ಬರುವಂತೆ ಎಸ್ಐಟಿ ನನಗೆ ತಿಳಿಸಿದ್ದಾರೆ. ಇನ್ನು ಪಬ್ಲಿಕ್ ಟಿವಿಗೆ ಮತ್ತೊಬ್ಬ ದೂರುದಾರ ಜಯಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಲಕಿ ಹೂತಿಟ್ಟಂತಹ ಜಾಗ ನನಗೆ ಗೊತ್ತಿದೆ ಅಂತ ಮತ್ತೊಬ್ಬ ದೂರುದಾರ ಬಂದಿರೋದು. ಎಸ್ಐಟಿ ರಚನೆ ಆದ ನಂತರ ಸಾಕಷ್ಟು ದೂರುಗಳು ಬರ್ತಾ ಇರುವಂತದ್ದು. ಈ ದೂರುಗಳ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಸರ್, ಏನು ಅಂತ ದೂರು ಕೊಡ್ತಾ ಇದ್ದೀರಿ? ಸರ್, ನನಗೆ ಅದರ ಕೈ ಅನುಭವ, ಕೈ ನೋವು, ಅದನ್ನು ಇವತ್ತು ಒಳ್ಳೆ ಅಧಿಕಾರಿ ಬಂದಿದ್ದಾರೆ, ಅವರ ಮುಂದೆ ಅದನ್ನು ಪ್ರಸ್ತಾಪನೆ ಮಾಡಿದ್ದೀನಿ. ದೂರನೇ ಹಿಡ್ಕೊಂಡು ಬಂದೀನಿ. ಸೋಮವಾರ ಬನ್ನಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಅವರು ತನಿಖೆ ಮಾಡ್ತಾರೆ ಸರ್. ತನಿಖೆ ಮಾಡಲಿ ಅಂತ. ನಿಮ್ಮ ಆರೋಪ ಅದೇ ಒಂದು ಡೆಡ್ ಬಾಡಿ ಇದ್ದದ್ದು ನಾನು ನೋಡಿರೋದು. ಅದನ್ನೇ ಅದು ಎಲ್ಲಿ ಅಂತ ಅವತ್ತು ಹೇಳ್ತೀವಿ ನಾವು. ತನಿಖೆ ಆಗಲಿ. ಒಂದು 15 ವರ್ಷ ಆಗಿರ್ಬೋದು. ಧರ್ಮಸ್ಥಳ ಗ್ರಾಮದಲ್ಲಿ ಎಲ್ಲ ಒಂದು ಕಡೆ ಆಗಿದೆ. ಅದಕ್ಕೆ ನೋಡ್ತಾ ಇದ್ದೀವಿ. ಇಲ್ಲ, ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ. ಆಯಿತು, ಸೋಮವಾರ ಬನ್ನಿ, ಅದೇನದು ಪ್ರಕರಣ ದಾಖಲು ಮಾಡಿ ನಮಗೆ ಮಾಡೋಣ ಅಂತ ಹೇಳಿದ್ದಾರೆ. ಈಗ ದೂರುದಾರ ವ್ಯಕ್ತಿ ಕೊಟ್ಟಿರುವಂತಹ ಒಂದು ನೂರಾರು ಕೇಸ್ ಇದೆ. ಆ ಕೇಸ್ಗೆ ಇದು ಸಂಬಂಧಪಟ್ಟದ್ದ ಪಡದ್ದ ಅದು ಗೊತ್ತಿಲ್ಲ ಸರ್. ಅದಕ್ಕೆ ಸಂಬಂಧ ಆಗ್ತಾ ಸಂಬಂಧ ಇಲ್ವಾ ಅದು ಗೊತ್ತಿಲ್ಲ ನನಗೆ. ಇಲ್ಲ, ಆ ಲೆಕ್ಕ ನಾನು ಅವರು ಕೊಟ್ಟಿದ್ದಾರಾ ಇವರು ಕೊಟ್ಟಿದ್ದಾರಾ ಅದಕ್ಕೆ ಸಂಬಂಧ ಬರುತ್ತಾ ಅದು ಮ್ಯಾಚ್ ಆಗುತ್ತಾ ಅಂತ ನಾನು ಬಂದಿಲ್ಲ. ನಾನು ನನ್ನ ನೋವನ್ನು ನನ್ನ ಅನುಭವವನ್ನು ಹಂಚಿಕೊಳ್ಳಲು ನಾನು ಬಂದಿದ್ದೀನಿ. ನೀವೇನು ನೋಡಿದ್ದೀರಿ 15 ವರ್ಷ ಹಿಂದೆ? ಅದೇ ಹೇಳಿದ್ವಲ್ಲ, ಕೊಳತು ಅಂತ ಜಾಸ್ತಿ ಕೊಳ್ತಿಲ್ಲ, ಒಂದು ಸ್ವಲ್ಪ ಕೊಳ್ತಿರುವ ಆ ಮೃತದೇಹವನ್ನು ನೋಡಿದೆ. ಆ ಹೆಣ್ಣು ಮಗಳ ದೇಹವನ್ನು ನಾನು ನೋಡಿದೆ. ಎಸ್, ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲ, ಎಲ್ಲಿವರೆಗೂ ಗೊತ್ತಿಲ್ಲ. ಅವತ್ತೇನು ಆ ಸಂದರ್ಭದಲ್ಲಿ ಎಲ್ಲ ಒಂದು ಸುದ್ದಿ ಮಾಡಿದ್ರು. ಅದಕ್ಕೆ ಅದನ್ನು ತನಿಖೆ ಮಾಡಿದ್ರೆ ಅವತ್ತು ಅವರಿಗೆ ಒಪ್ಪಿಸ್ಬೋದಿತ್ತು. ಅದು ಮಾಡಿಲ್ಲ. ಮಾಡಿದರೆ ಅವತ್ತು ಕೊಡ್ಬೋದಿತ್ತು. ಅದಕ್ಕೆ ನಾನು ಒಂದಿಷ್ಟು ಕೆಲಸ ಮಾಡಿದ್ದೀನಿ. ಆದರೂ ನನಗೆ ಸರಿಗೆ ಮ್ಯಾಚ್ ಆಗಿಲ್ಲ. ಇದಾದರೂ ಇನ್ನಾದರೂ ಅವ್ರು ಮುಂದೆ ಬಂದು ಮ್ಯಾಚ್ ಆಗಿ ಏನೋ ಆಸ್ತಿ ಪಂಜರವನ್ನು ಅವ್ರಿಗೆ ಒಪ್ಪಿಸಬೇಕು. ಆ ಕೆಲಸ ಮಾಡಲಿ. 15 ವರ್ಷದ ಹಿಂದೆ ಏನಾದರೂ ಸ್ಟೇಷನನ್ನು ಸಂಪರ್ಕ ಮಾಡಿ ಅಥವಾ ಏನಾದರೂ ಮಾಡಿದರೆ ಈ ಬಗ್ಗೆ? ಸರ್, ಅವತ್ತು ನಾನು ನನ್ನ ಏನೈತೆ ನಾನು ನೋಡಿದ್ದೀನಿ, ಅದನ್ನು ಬಂದೆ. ನಾನು ಠಾಣೆಗೆ ಯಾರೋ ದೂರು ಕೊಟ್ಟರು. ಅದರ ಪ್ರಕಾರ 1 ವಾರ ನಂತರ ಬಂದರು. ಅಲ್ಲಿಗೆ ಬಂದು ನೋಡಿ ಅಲ್ಲಿ ಯಾರೋ ಮಣ್ಣು ಮಾಡಿದರು. ಆ ವಿಷಯವನ್ನು ಸತ್ಯಾಸತ್ಯ ಘಟನೆ ಹೊರಗೆ ಬರಲಿ ಅಂತ ಮಾತ್ರ ನನ್ನ ಉದ್ದೇಶ. ಇಲ್ಲ, ಅದು ಎಲ್ಲ ತನಿಖೆಯಲ್ಲಿ ನೀವು ಬರಬೇಕು. ಕೇಸ್ ಆಯ್ತಾ ಇಲ್ಲವಾ ಏನೋ ಎಲ್ಲವೂ ತನಿಖೆಯಲ್ಲಿ ಬರಬೇಕು. ಅದು ತನಿಖೆಯಲ್ಲಿ ಬರಬೇಕು. ತನಿಖೆಯಲ್ಲಿ ಆಗಬೇಕು. ಅದು ನಾವು ಹೇಳಲಿಕ್ಕೆ ಆಗಲ್ಲ ಸರ್. ಯಾರು ಅದು ಅದು ಇವಾಗ ಎಸ್ಐಟಿ ಮಾಡಬೇಕಲ್ಲ ಸರ್. ನಾವಿವಾಗ ಎಲ್ಲವನ್ನು ಹೇಳಿದ್ರೆ ಮತ್ತೆ ಅವ್ರಿಗೇನು ಸರ್ ಕೆಲಸ? ಅವ್ರಿಗೇನೋ ಕೆಲಸ ಕೊಡಬೇಕಲ್ಲ ಸರ್. ಆ ಕೆಲಸ ಅವ್ರು ಮಾಡಲಿ ಸರ್. ಹಾಂ, ನನ್ನ ಹೆಸರು ಜಯಂತ್ ಟಿ. ಎಸ್ ಸರ್. ಇದು ಜಯಂತ್ ಅನ್ನೋರ ಮಾತು. ಅವರು 15 ವರ್ಷದ ಹಿಂದಿನ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. 15 ವರ್ಷದ ಹಿಂದೆ ನಾನೊಂದು ಮೃತದೇಹವನ್ನು ನೋಡಿದ್ದೇನೆ. ಅದರದ್ದು ತನಿಖೆ ಆಗಿದಾ ಇಲ್ವಾ ಅನ್ನುವಂಥ ಒಂದು ಡೌಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಆ ಡೌಟ್ನ ಮೇರೆಗೆ ಅವರು ಈ ಥರದ ಒಂದು ದೂರನ್ನು ಕೊಡಲಿಕ್ಕೆ ಎಸ್ಐಟಿ ಕಚೇರಿಗೆ ಬಂದಿರುವಂಥದ್ದು. ಸೋಮವಾರ ಬಂದು ತಾವು ದೂರು ಕೊಡಿ, ನಿಮ್ಮ ಹತ್ರ ಏನು ದಾಖಲೆಗಳಿದೆ ಆ ಹೇಳಿಕೆಗಳನ್ನು ಕೊಡಿ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಕ್ಯಾಮರಾ ಪರ್ಸನ್ ನಿಶಾಂತ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು. ಇದು ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಬ್ಬ ದೂರುದಾರ ಜಯಂತ್ ಟಿ ಇವರು ಬಂದು ಇವಾಗ ನಾನು ದೂರನ್ನ ಕೊಡ್ತೀನಿ. ನಾನು ಸಹ 15 ವರ್ಷಗಳ ಹಿಂದೆ ಒಂದು ಬಾಲಕಿಯ ಮೃತದೇಹವನ್ನ ನೋಡಿದ್ದೀನಿ. ಅದು ಕೊಳೆತ ಸ್ಥಿತಿಯಲ್ಲಿತ್ತು. ಆ ಕೇಸ್ಗೆ ಸಂಬಂಧಪಟ್ಟಂತೆ ನಾನೀಗ ದೂರನ್ನ ಕೊಡ್ತಿದ್ದೀನಿ. ಸೋಮವಾರ ಬರೋದಕ್ಕೆ ಹೇಳಿದ್ದಾರೆ. ಆ ಜಾಗವು ನನಗೆ ಗೊತ್ತಿದೆ. ಅದನ್ನು ನಾನು ಅಲ್ಲಿ ತೋರಿಸ್ತೀನಿ. ತನಿಖೆ ಎಸ್ಐಟಿ ಅವರಿಗೆ ಬಿಡ್ತೀನಿ. ಅವರು ತನಿಖೆಯನ್ನು ನಡೆಸಲಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ.